ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಬೆಂಗಳೂರಿನತ್ತ ಪ್ರಯಾಣಿಸಲು ಪರದಾಡಿದ ಪ್ರಯಾಣಿಕರು. ಹೌದು, ಬಾಗಲಕೋಟ ಜಿಲ್ಲೆಯ ಇಳಕಲ್ ಬಸ್ ಘಟಕದಲ್ಲಿ ಇಳಕಲ್ದಿಂದ ಬೆಂಗಳೂರಿಗೆ ಪ್ರಯಾಣಿಸಲು ಬಸ್ ಇಲ್ಲದ ಕಾರಣ ಪ್ರಯಾಣಿಕರು ಪರದಾಡಿದ ಪ್ರಸಂಗ ಮೇ 17 ರವಿವಾರ ರಾತ್ರಿ 11 ಗಂಟೆಯ ಸುಮಾರಿಗೆ ಕಂಡುಬಂದಿತು. 40ಕ್ಕೂ ಹೆಚ್ಚು ಮಹಿಳೆಯರು, ಯುವಕರು ಬೆಂಗಳೂರಿನತ್ತ ಪ್ರಯಾಣಿಸಲು ಬಸ್ ನಿಲ್ದಾಣಕ್ಕೆ ಆಗಮಿಸಿದ್ದ ವೇಳೆ ಬಸ್ಗಳ ಸೀಟ್ ಬುಕಿಂಗ್ ಆಗಿದ್ದರಿಂದ ಬುಕಿಂಗ್ ಮಾಡದ ಪ್ರಯಾಣಿಕರಿಗೆ ಬಸ್ ಇಲ್ಲದ ಕಾರಣ ಬಸ್ ಘಟಕದ ಸಿಬ್ಬಂದಿಗಳೊಂದಿಗೆ ವಾಗ್ವಾದ ಸಹ ಜೋರಾಗಿ ನಡೆದಿದೆ. ಪ್ರಯಾಣಿಕರು 112 ಕರೆಗೆ ಮಾಡಿ ತಮ್ಮ ಅಳಲನ್ನು ತೋಡಿಕೊಂಡಾಗ ಸ್ಥಳಕ್ಕೆ ಆಗಮಿಸಿದ ಹೊಯ್ಸಳ ಪೊಲೀಸರು ಬೆಂಗಳೂರಿಗೆ ಪ್ರಯಾಣಿಸಲು ನಮಗೆ ಬಸ್ ಇಲ್ಲದ ಕಾರಣ ನಮಗೆ ಬಸ್ ಬಿಡಿಸುವಂತೆ ಮಹಿಳಾ ಪ್ರಯಾಣಿಕರು ಪೊಲೀಸರಲ್ಲಿ ಮನವಿ ಮಾಡಿದರೂ ಕೂಡ ಪ್ರಯೋಜನವಾಗಿಲ್ಲ ಎಂದು ತಿಳಿದುಬಂದಿದೆ. ಎಲ್ಲ ರಿಸರ್ವೇಶನ್ ಇದೆ ಸರ್, ಜಾಗ ಎಲ್ಲ ಹೋಗಕ್ಕೆ. ಸರ್ ಡಿಪೋ ಅಲ್ಲಿ ಹೋಗಿ ಬಸ್ ಇದ್ರೆ ಹತ್ಕೊಳ್ಳಿ, ಇಲ್ಲ ಇದ್ರೆ ನಾಳೆ ಹೋಗಿ ನಾಡಿದ್ದು ಹೋಗಿ ಅಂತ ಹೇಳ್ತಿದ್ದಾರೆ. ಇಲ್ಲ ಒಂದು 40-50 ಮೆಂಬರ್ಸ್ ಇದೆ. ಹಲೋ, ಹೇಳಿ ಸರ್. ಧಮಕಿ ಹಾಕೋದ್ರಲ್ಲ ಸರ್, ಜಗಳ ಆಡೋದು ಇನ್ನೇನಿರುತ್ತೆ. ಅಲ್ಲಿ ಪಬ್ಲಿಕ್ಕಿಗೆ ಅಲೋವಿಲ್ಲ ಅಂತ ಡಿಪೋ ಅಲ್ಲಿ ಬೋರ್ಡ್ ಹಾಕೋದೇಕೆ, ಆಮೇಲೆ ಡಿಪೋ ಇಂದಾನೆ ಫುಲ್ ಪಬ್ಲಿಕ್ನ ಬಸ್ಸಲ್ಲಿ ತುಂಬ್ಕೊಂಡು ಬರೋದೇಕೆ, ಕೇಳಿದ್ರೆ ನೀವು ಹೋಗಿ ಹತ್ಕೊಳ್ಳಿ, ಆ್ಯಸ್ ಪರ್ ಸಿಚುವೇಶನ್ ನೀವು ಚೇಂಜ್ ಆಗ್ತಿರ್ಬೇಕು ಅಂತ ಮಾತಾಡೋದೇನಕ್ಕೆ. ವಿಡಿಯೋ ಮಾಡ್ಕೊಳ್ತಿದ್ರೆ ತುಂಬ ರ್ಯಾಶಾಗಿ ಮಾತಾಡ್ತಿದ್ದೀರಾ ಅಂತ ಹೇಳಿದ್ರೆ ಫೋನ್ನ ಸೀಸ್ ಮಾಡ್ತೀನಿ ಅಂತ ಹೇಳೋದೇಕೆ ಸರ್. ಯಾಕೆ ಸರ್ ನಾವು 8:30 9:30ವರೆಗೂ ಅಲ್ಲಿ ವೇಟ್ ಮಾಡ್ತಿದ್ವಿ, ಅವರೇನು ರೆಸ್ಪಾನ್ಸ್ ಮಾಡಿಲ್ಲ. ಹಂಗಂತ ಸ್ಟೇಷನಿಗೆ ಹೋದರೆ ನೀವು ಬೇಗನೆ ಬರಬೇಕಿತ್ತು ಅಂತ ಹೇಳ್ತಾರೆ. ಹಂಗಿದ್ದವರು ಮತ್ತು ಈ ಡಿಪೋಲಿರೋ ಬಸ್ನ ಯಾರು ಪಬ್ಲಿಕ್ ಅವರು ಅಲೋ ಮಾಡ್ತಿರ್ಲಿಲ್ಲ ಹೋಗೋಕ್ಕೆ. ಅವರೇ ಬಂದು ಬಸ್ಸಲ್ಲಿರೋ ಪಬ್ಲಿಕ್ಕಿಗೆ ತೊಂದರೆ ಆಗಬಾರ್ದು ಅಂತ ಬಸ್ನ ಬಿಡಿಸಿದ್ರು. ಅದು ವೆಲ್ ಆ್ಯಂಡ್ ಗುಡ್. ಈಗ ಈಚೆ ಕಡೆ ಆವಾಗಲಿಂದ ಮಳೆ ಬರ್ತಿತ್ತು, ಮಳೆಯಲ್ಲೆಲ್ಲ ತೋರಿಸ್ಕೊಂಡಿರೋ ನಾವು ಪಬ್ಲಿಕ್ಕು ಅಲ್ವಾ ಹಂಗಿದ್ರೆ. 5 ಗಂಟೆಯಿಂದ ಬಸ್ ಕಾಯ್ತಾ ಇದೀವಿ, ಮತ್ತೆ ಮಕ್ಕಳೆಲ್ಲ ಕರ್ಕೊಂಡ್ ಬಂದಿದ್ವಿ. ಮಳೆ ಬರ್ತಾ ಇದೆ, ಮತ್ತೆ ಇದು ರಿಸರ್ವೇಶನ್ ಆಗಿರೋದು ಒಂದು 7-10 ಬಸ್ ಹೋಗಿದೆ, ಫುಲ್ ಆಗೈತೆ. ಅದ್ರಲ್ಲಿ ಹೋಗಿ ನಾವೇನಾದ್ರು ಹೇಳಿದ್ರೆ ಮತ್ತೆ ಬಸ್ ಹತ್ತಿಸ್ತಾ ಇಲ್ಲ, ಅದರಲ್ಲಿ ನಿಂತ್ಕೋಬೇಕಾಗುತ್ತೆ, ಇಲ್ಲಾಂದ್ರೆ ಜಾಗನೇ ಇಲ್ಲ ಅಂತೇಳಿ ಸುಮ್ಮನೆ ಹೋಗ್ಬಿಟ್ರು. ಮತ್ತೆ 3 ಬಸ್ ಬಿಟ್ಟಿದ್ದಾರೆ ಅಲ್ಲಿ ಡಿಪೋ ಹತ್ರನೇ, ಫುಲ್ ಆಗಿದೆ. ಅಲ್ಲೋ ಕೇಳಿದಕ್ಕೆ ಇವ್ರನ್ನ ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ. ಅಲ್ಲಿ ಕೇಳಿದಕ್ಕೆ ಇನ್ನ 2 ಬಸ್ ಬಿಡ್ತೀನಿ ಅಂತ ಹೇಳಿದ್ರು. ಮತ್ತೆ DC ಇನ್ನೊಬ್ರು ಬಿಡ್ತೀನಿ, ನೀವು 1 ಬಸ್ ಮೂವ್ ಮಾಡ್ರಿ ಅಂತ. 4:15 ಗಂಟೆ ಕಾಯ್ತಾ ಇದ್ದಾರೆ ಲಗೇಜ್ ಇಟ್ಕೊಂಡು. ಇವಾಗ ಮತ್ತೆ 5 ನಿಮಿಷ ಆದ್ಮೇಲೆ ಕಳಿಸ್ತೇನೆ ಅಂತ ಹೇಳ್ಬಿಟ್ಟು ಫುಲ್ ಆಗಿರೋ ಬಸ್ ಕಳಿಸ್ಬಿಟ್ಟು ಇಷ್ಟೊತ್ತಾದ್ರೂ ಬಸ್ ಕಳಿಸ್ಲಿಲ್ಲ ಸರ್.